ಹಾಯ್, ದಿಸ್ ಇಸ್ ಮಂಜುನಾಥ್ ಅಮೃತ್ನವರ್ ಆ್ಯಂಡ್ ನೀವು ನೋಡ್ತಾ ಇದ್ದೀರಾ ನನ್ನ ಅಫಿಷಿಯಲ್ ಯೂಟ್ಯೂಬ್ ಚಾನಲ್. ಡಿಯರ್ ಫ್ರೆಂಡ್ಸ್, ತುಂಬ ಅಭ್ಯರ್ಥಿಗಳು ಕೇಳ್ತಾ ಇದ್ರಿ, ಯಾಕೆ ಸರ್ ವಿಡಿಯೋ ಮಾಡ್ತಾ ಇಲ್ಲ, ಯಾಕೆ ಇನ್ಫಾರ್ಮೇಷನ್ ಕೊಡ್ತಾ ಇಲ್ಲ ಅಂತ ಹೇಳಿ ಕೇಳ್ತಾ ಇದ್ರಿ. ಬಟ್ ಇನ್ಫಾರ್ಮೇಷನ್ ಕೊಡಲಿಕ್ಕೆ ಅಥವಾ ವಿಡಿಯೋ ಮಾಡಲಿಕ್ಕೆ ಏನಾದರೂ ಎಕ್ಯುರೇಟ್ ಆದಂತಹ ಮಾಹಿತಿ ಇರಬೇಕು. ಅಂದಾಗ ಮಾತ್ರ ನಿಮ್ಮ ಜೊತೆ ಇನ್ಫಾರ್ಮೇಷನ್ನ ಶೇರ್ ಮಾಡ್ಕೊಳ್ಳಿಕ್ಕೆ ನನಗೂ ಕೂಡ ಖುಷಿ ಆಗುತ್ತೆ. ಬಟ್ ಈ ಗೌರ್ಮೆಂಟ್ ಇರುವವರೆಗೂ ಕೂಡ ಅಂತಹ ಯಾವುದೇ ಗುಡ್ ನ್ಯೂಸ್ ಆಗಲಿ ಅಥವಾ ಏನಾದರೂ ಒಂದು ಒಳ್ಳೆ ಇನ್ಫಾರ್ಮೇಷನ್ ಆಗಲಿ ಕೊಡುವಂಥದ್ದು ಕಷ್ಟ ಸಾಧ್ಯ ಅಂತೇಳಿ ಅನ್ನಿಸ್ತಾ ಇದೆ. ಯಾಕೆ ಈ ರೀತಿ ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ, ಫೆಬ್ರವರಿ 24ನೇ ತಾರೀಕಿಗೆ ಗೌರ್ಮೆಂಟ್ ಒಂದು ಅನೌನ್ಸ್ಮೆಂಟ್ ಮಾಡುತ್ತೆ. ಮುಂದಿನ ಒಂದು ತಿಂಗಳ ಒಳಗಾಗಿ ನಾವು 56,000ಕ್ಕೂ ಅಧಿಕ ಹುದ್ದೆಗಳನ್ನು ಭರ್ತಿ ಮಾಡ್ಕೊಳ್ತೀವಿ ಅಂತ ಹೇಳಿ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದರು. ಬಟ್ ಅದು ಕಳೆದೀಗ 1.5 ತಿಂಗಳಾಗಿದೆ. ಇವರು 1 ತಿಂಗಳ ಟೈಮ್ ಕೊಟ್ಟಿದ್ರು. ಈಗ 1.5 ತಿಂಗಳಾದರೂ ಕೂಡ ಅದರ ಯಾವುದೇ ರೀತಿಯಾದಂತಹ ರಿಕ್ರೂಟ್ಮೆಂಟ್ ಮಾಡುವುದಾಗಲಿ ಅಥವಾ ಅದರ ಬಗ್ಗೆ ಒಂದು ಯಾವುದೇ ಸುಳಿವಾಗಲಿ ಕೂಡ ಇನ್ನೂವರೆಗೂ ಸಿಗ್ತಾ ಇಲ್ಲ. ಇವ್ರಿಗೆ ಒಂದು ಸಾಲಿಡ್ ಆದಂತಹ ರೀಸನ್ ಸಿಕ್ಕಿದೆ, ಅದು ಇಂಟರ್ನಲ್ ರಿಸರ್ವೇಷನ್. ಈ ಇಂಟರ್ನಲ್ ರಿಸರ್ವೇಷನ್ನಿನ ಕಾರಣ ಇಟ್ಕೊಂಡು ಪ್ರತಿ ಹಂತದಲ್ಲೂ ಕೂಡ ಅವ್ರು ಏನು ಮಾಡ್ತಾ ಇದ್ದಾರೆ, ನೋಟಿಫಿಕೇಶನ್ ಮಾಡೋದನ್ನ ತಳ್ಳುತ್ತಾ ಹೋಗ್ತಾ ಇದ್ದಾರೆ. ಎಷ್ಟು ಸಾಧ್ಯವೋ ಅಷ್ಟು ಮುಂದೂಡ್ತಾ ಹೋಗ್ತಾರೆ. ತಮ್ಮ ಆಡಳಿತಾವಧಿ ಮುಕ್ತಾಯದವರೆಗೂ ಕೂಡ ಅವರು ಇದೇ ರೀಸನ್ ಇಟ್ಕೊಂಡು ಮುಂದೂಡುವಂತಹ ಸಾಧ್ಯತೆ ಇದೆ. ಯಾಕಂತ ಹೇಳ್ತಾ ಇದ್ದೀನಿ ಅಂದರೆ, ಈಗ ಎರಡು ಜಿಲ್ಲೆಯಲ್ಲಿ ಬೈ ಎಲೆಕ್ಷನ್ ನಡೀತಾ ಇದೆ. ಸೊ ಅದರ ನಂತರದಲ್ಲಿ ಪಂಚಾಯತ್ ಎಲೆಕ್ಷನ್ಗಳು ಬರ್ತವೆ. ಆಮೇಲೆ ಅಲ್ಲಿಯೂ ಕೂಡ ನೀತಿ ಸಂಹಿತೆ ಜಾರಿ ಬರುತ್ತೆ. ಹಾಗಾಗಿ ಅಲ್ಲಿಯೂ ಕಾಲ್ಫರ್ ಮಾಡೋದನ್ನು ಸ್ಟಾಪ್ ಮಾಡ್ತಾರೆ. ಮುಂದೆ ಯಾವುದೋ ಒಂದು ರೀಸನ್ ಇಟ್ಕೊಂಡು ಹಿಂಗೆ ತಳ್ಳುತ್ತಾ ತಮ್ಮ ಆಡಳಿತಾವಧಿ ಮುಕ್ತಾಯದವರೆಗೂ ಕೂಡ ಇವರು ಇದೇ ರೀತಿ ತಳ್ಳಿ ಯಾವುದೂ ಕಾಲ್ಫರ್ ಮಾಡದೇ ಇರುವಂತಹ ಲಕ್ಷಣಗಳು ಕಾಣ್ತಾ ಇದೆ. ಸೊ ಇದನ್ನು ಹೊರತುಪಡಿಸಿ ಒಂದು ಸ್ವಲ್ಪ ಪಾಸಿಟಿವ್ ವೇದಲ್ಲಿ, ಯಾಕಂದರೆ ಈ ರೀತಿ ಹೇಳಿದ ತಕ್ಷಣ ಎಷ್ಟೋ ಅಭ್ಯರ್ಥಿಗಳು ಡಿಮೋಟಿವೇಟ್ ಮಾಡ್ತಾ ಇದ್ರ ಸರ್ ಅಂತ ಕೇಳ್ತಾರೆ. ಇದು ಡಿಮೋಟಿವೇಟ್ ಅಲ್ಲ. ನೀವು ನೋಡಿರ್ಬೋದು, ಕಳೆದ 3 ವರ್ಷದಿಂದ ಗೌರ್ಮೆಂಟೇ ನಮ್ಮನ್ನು ಡಿಮೋಟಿವೇಟ್ ಮಾಡ್ತಾ ಬರ್ತಾ ಇದೆ. ಹಾಗಿರುವಾಗ ನಾ ಹೇಳೋದ್ರಿಂದ ಅದು ಡಿಮೋಟಿವೇಟ್ ಆಗೋದಿಲ್ಲ. ಸೊ ಇನ್ನೊಂದು ವಿಚಾರ ಏನಂತ ಹೇಳಿದರೆ, ಇದೆಲ್ಲವನ್ನು ಹೊರತುಪಡಿಸಿ ಸ್ವಲ್ಪ ಪಾಸಿಟಿವ್ ವೇದಲ್ಲಿ ನೋಡೋದಾದರೆ, ಈಗ ಪಾಸಿಟಿವ್ ವೇ ಏನು, ಏಪ್ರಿಲ್ 7ನೇ ತಾರೀಕಿಗೆ ಕ್ಯಾಬಿನೆಟ್ ಮೀಟಿಂಗ್ ಇಟ್ಕೊಂಡಿದ್ದೀವಿ. ಇಂಟರ್ನಲ್ ರಿಸರ್ವೇಷನ್ಗೆ ಸಂಬಂಧಪಟ್ಟ ಹಾಗೆ ಡಿಸ್ಕಷನ್ ಮಾಡಿ ಅದಕ್ಕೆ ಒಂದು ಅಂತಿಮ ನಿರ್ಧಾರವನ್ನು ಕೈಗೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತೀವಿ ಅಂತ ಹೇಳಿ, ಏಪ್ರಿಲ್ 7 ಅಲ್ಲ, ಏಪ್ರಿಲ್ 9ನೇ ತಾರೀಕಿಗೆ. ಸೊ 9ನೇ ತಾರೀಕಿಗೆ ಅಂಥದ್ದೊಂದು ಮೀಟಿಂಗಲ್ಲಿ ನಾವು ಅಂತಿಮ ನಿರ್ಧಾರ ಮಾಡ್ತೀವಿ ಅಂತ ಹೇಳಿ ಅನೌನ್ಸ್ ಮಾಡ್ತಾ ಇದ್ದಾರೆ, ಅಂದರೆ ಹೇಳ್ತಾ ಇದ್ದಾರೆ. ಅದು ಇಂತಹ ಉದಾಹರಣೆಗಳು ತುಂಬ ಉದಾಹರಣೆಗಳನ್ನ ನಾವು ನೋಡಿದ್ದೀವಿ. ಪ್ರತಿ ಹಂತದಲ್ಲೂ ಅವರು ಈ ಥರ ಹೇಳ್ತಾರೆ, ಅದನ್ನು ಮತ್ತೆ ಮುಂದೂಡ್ತಾರೆ, ಈ ಥರ ಹೇಳ್ತಾರೆ ಮತ್ತೆ ಮುಂದೂಡ್ತಾರೆ. ಕೋರ್ಟಲ್ಲೂ ಕೂಡ ಯಾವುದೇ ರೀತಿಯಾದಂತಹ ಸರ್ಕಾರದ ಪ್ರತಿನಿಧಿಗಳು ಅಲ್ಲಿ ಹೋಗ್ತಾ ಇಲ್ಲ, ಯಾವುದೇ ಎಸಿ ಕೂಡ ಹೋಗ್ತಾ ಇಲ್ಲ, ಯಾರೂ ಅಲ್ಲಿ ಭಾಗವಹಿಸ್ತಾ ಇಲ್ಲ. ಯಾಕಂತ ಹೇಳಿದರೆ ಅವ್ರಿಗೆ ಕಾಲ್ಫರ್ ಮಾಡುವಂತಹ ಇಂಟೆನ್ಷನ್ನೇ ಇಲ್ಲ. ಹಾಗಾಗಿ ಅದನ್ನು ಮುಂದೂಡಿದಷ್ಟು ನಮಗೆ ಒಳ್ಳೆಯದು ಅಂತ ಹೇಳಿ ಗೌರ್ಮೆಂಟ್ ಡಿಸೈಡ್ ಮಾಡಿದೆ. ಸೊ ಇದೆಲ್ಲವನ್ನು ಹೊರತುಪಡಿಸಿದರೆ ನನ್ನೊಂದು ರಿಕ್ವೆಸ್ಟ್ ಏನು ಅಂತ ಹೇಳಿದರೆ, ನೀವು ಇದೇ ಗೌರ್ಮೆಂಟನ್ನು ನಂಬಿ ಅಥವಾ ಇದೇ ಗೌರ್ಮೆಂಟನ್ನು ನೆಚ್ಚಿ ನಾನು ಜಾಬ್ ಪಡ್ಕೊಳ್ತೀನಿ ಅನ್ನೋದಾದರೆ ಅದು ನಿಮ್ಮ ವೈಯಕ್ತಿಕಕ್ಕೆ ಬಿಟ್ಟಂತಹ ವಿಷಯ. ಬಟ್ ನನ್ನನ್ನು ಕೇಳೋದಾದರೆ, ಈಗ ಸದ್ಯಕ್ಕೆ ಇರುವ ಪರಿಸ್ಥಿತಿಯಲ್ಲಿ ಯಾವುದಾದ್ರೂ ಒಳ್ಳೆಯ ಅಪರ್ಚುನಿಟಿಗಳು ನಿಮಗೆ ಸಿಕ್ಕರೆ ಅದನ್ನು ಮಿಸ್ ಮಾಡ್ಕೋಬೇಡಿ. ಇದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳಿದರೆ, ನಾನು ಕಳೆದ ವಿಡಿಯೋದಲ್ಲಿ ನಿಮಗೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೆಸಿಡೆನ್ಷಿಯಲ್ ಸ್ಕೂಲಿನ ಬಗ್ಗೆ ಒಂದು ಇನ್ಫಾರ್ಮೇಷನನ್ನು ಕೊಟ್ಟಿದ್ದೆ. ಅಲ್ಲಿ ವೇರಿಯಸ್ ಪೋಸ್ಟ್ಗಳ ಕನ್ಫರ್ಮ್ ಆಗಿದೆ. ಸೊ ಅದು ಏಪ್ರಿಲ್ 6ನೇ ತಾರೀಕಿಗೆ ಕೊನೆಯ ದಿನಾಂಕ ಇತ್ತು, ಏನು ಸ್ಪೀಡ್ ಪೋಸ್ಟ್ ಮುಖಾಂತರ ಅಪ್ಲಿಕೇಶನ್ ಸಲ್ಲಿಸಲಿಕ್ಕೆ. ಸೊ ಅಂಥಲ್ಲಿ ಏನಾದರೂ ನೀವು ಕ್ಲಿಕ್ ಆದರೆ ಅಂತ ಹೇಳಿದರೆ ನಿಮಗೆ ಒಳ್ಳೆಯ ಸ್ಯಾಲ್ರಿ ಕೂಡ ಸಿಗುತ್ತೆ. ಅದು ಕಾಂಟ್ರಾಕ್ಚುಯಲ್ ಬೇಸ್ ಮೇಲೆ ಇರತಕ್ಕಂತಹ ಹುದ್ದೆಗಳು ಅವರು ಕಾಲ್ಫರ್ ಮಾಡಿರುವಂಥದ್ದು. 44,000ಕ್ಕೂ ಅಧಿಕವಾದಂತಹ ಸ್ಯಾಲ್ರಿ ಅವ್ರು ಕೊಡ್ತಾರೆ. ಸೊ ಇಂತಹ ಅಪರ್ಚುನಿಟಿಗಳು ಸಿಕ್ಕಾಗ ಈ ಗೌರ್ಮೆಂಟನ್ನು ನಂಬಿ ಕೂರೋದಕ್ಕಿಂತ ಅಂತಲ್ಲಿ ವರ್ಕ್ ಮಾಡ್ತಾ ಒಂದಷ್ಟು ಎಕ್ಸ್ಪೀರಿಯನ್ಸು ಸಿಗುತ್ತೆ. ಅದ್ರ ಜೊತೆಗೆ ಅಲ್ಲಿ ನೀವು ನಾಲೆಜನ್ನು ಕೂಡ ಪಡೆದುಕೊಳ್ಬೋದು. ಈಗ ಟೀಚರ್ ರಿಕ್ರೂಟ್ಮೆಂಟಿಗೆ ನೀವು ವೇಟ್ ಮಾಡ್ತಾ ಇದ್ದೀರಿ ಅಂತ ಹೇಳಿದರೆ, ಅಂತಲ್ಲಿ ವರ್ಕ್ ಮಾಡೋದ್ರಿಂದ ಅಲ್ಲಿರುವ ಸಿಲೆಬಸ್ಸನ್ನು ನೀವು ಓದ್ತೀರಿ. ಅದ್ರ ಜೊತೆಗೆ ಒಂದು ಸ್ವಲ್ಪ GK ನಾಲೆಜನ್ನು ನೀವು ಓದ್ಕೊಂತ ಹೋಗಿಬಿಟ್ರೆ ಅಲ್ಲಿ ನೀವು ರಿಕ್ರೂಟ್ಮೆಂಟ್ ಆದಾಗ ಈಸಿಯಾಗಿ ಪೇಪರ್ಗಳನ್ನು ಕ್ರ್ಯಾಕ್ ಮಾಡ್ಬೋದು. ಸೊ ಇದು ಬೆಸ್ಟ್ ಅಪರ್ಚುನಿಟಿ. ಇದನ್ನು ಹೊರತುಪಡಿಸಿ ಅನೇಕ ಅಭ್ಯರ್ಥಿಗಳಿರ್ತೀರಿ, SSLCಯಿಂದ ಹಿಡಿದು ಅಪ್ ಟು PG ವರೆಗೂ, PUC ಆಗಿರ್ಬೋದು, ಡಿಪ್ಲೊಮಾ ಆಗಿರ್ಬೋದು, ಡಿಪ್ಲೊಮಾ ಇನ್ ಎಲೆಕ್ಟ್ರಿಕ್ ಆಗಿರ್ಬೋದು, ಅಥವಾ ಡಿಪ್ಲೊಮಾ ಇನ್ ಇಂಜಿನಿಯರಿಂಗ್ ಆಗಿರ್ಬೋದು, ಈ ರೀತಿಯಾದಂತಹ ವಿವಿಧ ಕೋರ್ಸ್ಗಳನ್ನು ಕಂಪ್ಲೀಟ್ ಮಾಡಿರ್ತೀರಿ. ಗ್ರ್ಯಾಜುಯೇಷನು, ಅಂಡರ್ ಗ್ರ್ಯಾಜುಯೇಷನು, ಆಮೇಲೆ ಪೋಸ್ಟ್ ಗ್ರ್ಯಾಜುಯೇಷನ್ನು, MBA, ಈ ರೀತಿಯಾದಂತಹ ಕೋರ್ಸ್ಗಳನ್ನು ಮುಗಿಸಿ ಖಾಲಿ ಇರ್ತಕ್ಕಂತಹ ಅಭ್ಯರ್ಥಿಗಳ ಸಂಖ್ಯೆಯೂ ಕೂಡ ತುಂಬ ಇದೆ. ಒಂದು ವರದಿ ಪ್ರಕಾರ, ನಿಮಗೆಲ್ಲ ಗೊತ್ತಿರ್ಬೋದು, ಪೇಪರನ್ನು ನೋಡಿರ್ತೀರಿ, 46% ಏನು ಡಿಗ್ರಿ ಹೋಲ್ಡರ್ಸ್ ಅಂತ ನಾವೇನು ಕರಿತೀವಿ, ಅಥವಾ ಡಿಗ್ರಿ ಕಂಪ್ಲೀಟ್ ಮಾಡಿದವರು ಅಂತ ಏನು ಕರಿತೀವಿ, ಅಂತಹ 46% ಯುವಕರು
ನಿರುದ್ಯೋಗಿಗಳಾಗಿದ್ದಾರೆ ಈ ಈ ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ. ಸೊ ಇದು 46% ಅನ್ನೋದು ಸ್ಮಾಲ್ ಆದಂತಹ ನಂಬರ್ ಅಲ್ಲ, ಇಟ್ಸ್ ಅ ಹ್ಯೂಜ್ ನಂಬರ್. ಇದು 46% ಅಭ್ಯರ್ಥಿಗಳು ಖಾಲಿ ಕೂತ್ಕೊಂಡಿದ್ದಾರೆ, ಯಾವುದೇ ರೀತಿಯಾದಂತಹ ಉದ್ಯೋಗವಿಲ್ಲ ಅಂತ ಹೇಳಿದ್ರೆ ಇದು ದೇಶದ ಪ್ರಗತಿ ಮತ್ತು ಆರ್ಥಿಕ ಸ್ಥಿತಿ ಮೇಲೆ ತುಂಬಾ ಗಂಭೀರವಾದಂತಹ ಪರಿಣಾಮವನ್ನು ಬೀರುವಂತಹ ಸಂಖ್ಯೆ ಆಗಿರುತ್ತೆ. ಅದೆಲ್ಲ ನಿಮಗೆ ಗೊತ್ತು. ಸೊ ಅದಕ್ಕೋಸ್ಕರ ನನ್ನ ರಿಕ್ವೆಸ್ಟ್ ಏನು ಅಂತ ಹೇಳಿದ್ರೆ, ನಿಮ್ಮ ಕಮ್ಯುನಿಕೇಶನ್ ಸ್ಕಿಲ್ಲು ಮತ್ತೆ ನಿಮ್ಮ ಬೇರೆ ಬೇರೆ ನಿಮ್ದು ವೈಯಕ್ತಿಕವಾದಂತಹ ರ್ಯಾಪೋ ಬಿಲ್ಡ್ ಮಾಡುವಂತಹ ಸ್ಕಿಲ್ಲು ಮತ್ತೆ ನಿಮಗೆ ಕಂಪ್ಯೂಟರ್ ಮೇಲೆ ಇರ್ತಕ್ಕಂತಹ ಸ್ಕಿಲ್ ಚೆನ್ನಾಗಿತ್ತು ಅಂತ ಹೇಳಿದ್ರೆ ಸಿಕ್ಕಂತಹ ಅವಕಾಶಗಳಲ್ಲಿ ನಿಮ್ಮ ಜೀವನವನ್ನು ನೀವು ರೂಪಿಸ್ಕೊಳ್ಬಹುದು. ಇದಕ್ಕೊಂದು ಇನ್ನೂ ಒಂದು ನಾನು ಇವಾಗ ಈ ವಿಡಿಯೋದಲ್ಲಿ ಒಂದು ಬೆಸ್ಟ್ ಸೊಲ್ಯೂಷನ್ ಕೊಡೋದಾದ್ರೆ, ಉಡುಪಿ ಕೊಚ್ಚಿ ಸಿಪಿಯಾರ್ಡ್ ಲಿಮಿಟೆಡ್ ನಲ್ಲಿ ವೇರಿಯಸ್ ಕಾಲ್ ಗಳನ್ನ ಮಾಡಿದ್ದಾರೆ. ಸೊ ಇಲ್ಲಿ ಸ್ಯಾಲರಿ ಕೂಡ ತುಂಬಾ ಚೆನ್ನಾಗಿದೆ, 50 ರಿಂದ 56,000, 47 ರಿಂದ 58,000 ಈ ರೀತಿಯಾದಂತಹ ಸ್ಯಾಲರಿಯನ್ನ ಕೊಡ್ತಾ ಇದ್ದಾರೆ. ಸೊ ಇಲ್ಲಿ ವೇರಿಯಸ್ ಪೋಸ್ಟ್ಗಳಿದ್ದಾವೆ. ಸೊ ಹೆಂಗ್ ಪೋಸ್ಟ್ ಇದಾವೆ ಅಂತ ಹೇಳಿದ್ರೆ, PUC 10th ಸ್ಟ್ಯಾಂಡರ್ಡ್ ದಿಂದ ಹಿಡಿದು PG ಕಂಪ್ಲೀಟ್ ಆಗಿರುವಂತಹ ಅಭ್ಯರ್ಥಿಗಳವರೆಗೂ ಕೂಡ ಪೋಸ್ಟ್ಗಳನ್ನ ಕಾಲ್ಫಾರ್ಮ್ ಮಾಡಿದ್ದಾರೆ. ITI ದವರಿಗೆ ಸಪ್ರೇಟ್ ಪೋಸ್ಟ್ಗಳಿವೆ, ಆಮೇಲೆ ಡಿಪ್ಲೊಮಾದವರಿಗೆ ಸಪ್ರೇಟ್ ಪೋಸ್ಟ್ಗಳಿವೆ, ಅದರಲ್ಲಿ ಡಿಪ್ಲೊಮಾ ಇನ್ ಎಲೆಕ್ಟ್ರಿಕಲ್ ಮಾಡಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ಸಪ್ರೇಟ್ ಪೋಸ್ಟ್ಗಳಿವೆ, ಗ್ರಾಜುಯೇಷನ್ ಕಂಪ್ಲೀಟ್ ಮಾಡಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ಅಂದರೆ ಅಂಡರ್ ಗ್ರಾಜುಯೇಷನ್ ಪದವಿಯನ್ನು ಕಂಪ್ಲೀಟ್ ಮಾಡಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ಸಪ್ರೇಟ್ ಪೋಸ್ಟ್ಗಳಿವೆ, PUC ಅನ್ನು ಕಂಪ್ಲೀಟ್ ಮಾಡಿರ್ತಕ್ಕಂಥವರಿಗೆ ಸಪ್ರೇಟ್ ಪೋಸ್ಟ್ಗಳಿವೆ, ಅದ್ರ ಜೊತೆಗೆ ಪೋಸ್ಟ್ ಗ್ರಾಜುಯೇಷನ್ ಅನ್ನು ಕೂಡ ಮಾಡಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ಸಪ್ರೇಟ್ ಪೋಸ್ಟ್ಗಳಿವೆ. ಸರ್ ಇಷ್ಟೆಲ್ಲ ಹೇಳಿದ್ರಿ, ಮತ್ತೆ DED B.Ed ಮಾಡಿದವರಿಗೆ ಎಲ್ಲಿ ಪೋಸ್ಟ್ ಇದಾವೆ ಅದರಲ್ಲಿ ಅಂತ ಕೇಳಬೇಡಿ. ಸೊ ನಿಮ್ಮ ಡಿಗ್ರಿ ಆಧಾರದಲ್ಲೇ ನೀವು ಅಲ್ಲೂ ಕೂಡ ಜಾಬನ್ನು ಜಾಯ್ನ್ ಆಗ್ಬೋದು ಅಥವಾ ಅಂತಹ ಹುದ್ದೆಗಳನ್ನು ಪಡೆದುಕೊಳ್ಳಬಹುದು. ಸೊ ನಾನು ಇಷ್ಟೇ ಹೇಳ್ತಾ ಇರೋದು ನಿಮಗೆ, ಇಂತಹ ಅವಕಾಶಗಳು ಸಿಕ್ಕಾಗ ಅವುಗಳನ್ನು ಪಡೆದುಕೊಳ್ಳುವುದು ತುಂಬ ಉತ್ತಮ. ಸರ್ ಈಗ ನೀವು ಹೇಳಿದ್ರಿ ಉಡುಪಿ ಕೊಚ್ಚಿ ಸಿಪಿಯಾರ್ಡ್ ಲಿಮಿಟೆಡ್ನಲ್ಲಿ ಕಾಲ್ಫಾರ್ಮ್ ಆಗಿದೆ ಅಂತ, ಬಟ್ ನಾವು ಅದಕ್ಕೆ ಅಪ್ಲಿಕೇಶನ್ ಎಲ್ಲಿ ಹಾಕೋದು ಅಂತ ಕೇಳಿದರೆ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಆ ವೆಬ್ಸೈಟಿನ ಲಿಂಕನ್ನು ನಾನು ಕೊಟ್ಟಿರ್ತೀನಿ. ನೀವು ಆ ವೆಬ್ಸೈಟಿಗೆ ಹೋಗಿಬಿಟ್ಟು ಮೊದಲು PDF ಅನ್ನು ಕರೆಕ್ಟಾಗಿ ಓದ್ಕೊಳ್ಳಿ. ನಾನು ಜಸ್ಟ್ ನಿಮಗೆ ಕಾಲ್ಫಾರ್ಮ್ ಆಗಿರ್ತಕ್ಕಂಥದ್ದು ಇನ್ಫಾರ್ಮೇಷನನ್ನು ಮಾತ್ರ ಕೊಟ್ಟಿದ್ದೀನಿ. ನೀವು ಆ PDF ಅನ್ನು ಇನ್ ಡಿಟೇಲ್ ಆಗಿ ನೋಡಿಕೊಂಡು ಅಲ್ಲಿರ್ತಕ್ಕಂಥ ಇನ್ಫಾರ್ಮೇಷನನ್ನು ಕರೆಕ್ಟಾಗಿ ಅರ್ಥ ಮಾಡಿಕೊಂಡು ಆಮೇಲೆ ಅಪ್ಲಿಕೇಶನ್ ಹಾಕುವ ರೀತಿಯನ್ನು ಅಲ್ಲೆಲ್ಲ ಕೊಟ್ಟಿರ್ತಾರೆ. ಅದನ್ನು ನೋಡಿಕೊಂಡು ನಿಮ್ಮ ಎಜುಕೇಷನ್ಗೆ ಸಂಬಂಧಪಟ್ಟ ಹಾಗೆ ಯಾವ ಪೋಸ್ಟ್ ನಿಮಗೆ ಬರುತ್ತೆ ಅನ್ನೋದನ್ನು ಎಲ್ಲ ಡೀಟೇಲ್ ಆಗಿ ಚೆಕ್ ಮಾಡಿಕೊಂಡು ಅಪ್ಲಿಕೇಶನನ್ನು ಹಾಕಿ ಆ ಹುದ್ದೆಯನ್ನು ನೀವು ಪಡೆದುಕೊಳ್ಬಹುದು. ಸೊ ನೀವು ಸ್ಟೇಟ್ ಗೌರ್ಮೆಂಟಿಗೆ ನಾವು ಕಾಯ್ಕೊಂಡು ಕುಂದಿರ್ತೀವಿ ಅಥವಾ ಇಲ್ಲಿ ಕಾಲ್ಫಾರ್ಮ್ ಆದಾಗಲೇ ನಾವು ಹುದ್ದೆಯನ್ನು ಪಡೆದುಕೊಂಡು ತೀರ್ತೀವಿ ಅನ್ನೋದಾದರೆ ನೀವು ಕಾಯ್ಬೋದು. ಹಂಗಂತ ಹೇಳಿ ನಾನು ಅವಾಗಲೇ ಹೇಳಿದ್ದೀನಿ, ನಾನು ಡಿಮೋಟಿವೇಟ್ ಮಾಡ್ತಾ ಇಲ್ಲ, ಬಟ್ ಕಾಲ್ಫಾರ್ಮ್ ಆಗೋದು ತುಂಬ ಲೇಟ್ ಆಗುವಂತಹ ಸಾಧ್ಯತೆ ಇದೆ. ಸೊ ಲೇಟ್ ಆದಂಥ ಸಾಧ್ಯತೆ ಇದ್ದಾಗ ನಿಮ್ಮ ಜೀವನವನ್ನು ನಡೆಸುವಂತಹ ಪರಿಸ್ಥಿತಿಯನ್ನು ಕೂಡ ನೀವು ಸ್ವಲ್ಪ ನೋಡ್ಕೋಬೇಕು. ಎಷ್ಟೋ ಅಭ್ಯರ್ಥಿಗಳು ಧಾರವಾಡದಲ್ಲಿ 6-7 ಸಾವಿರ ಖರ್ಚು ಮಾಡಿ, ಪ್ರತಿ ತಿಂಗಳು 6-7 ಸಾವಿರ ಖರ್ಚು ಮಾಡಿ ಜೀವನವನ್ನು ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ ನಾನು ಒಬ್ಬ ಧಾರವಾಡದ ಅಭ್ಯರ್ಥಿಯಾಗಿಯೇ ನಾನು ನಿಮಗೆ ಇದನ್ನು ಹೇಳ್ತಾ ಇದ್ದೀನಿ. ಅದಕ್ಕೋಸ್ಕರ ಇಂತಹ ಅವಕಾಶಗಳು ಸಿಕ್ಕಾಗ ಅದನ್ನು ಬಳಸ್ಕೊಳ್ಳಿ. ಆ್ಯಸ್ ಯೂಶುವಲ್ ನಂದೊಂದು ರಿಕ್ವೆಸ್ಟ್ ಏನಂತ ಹೇಳಿದರೆ, ಯಾರೆಲ್ಲ ನಮ್ಮ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡಿದಿರಿ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಕ್ಲಿಕ್ ಮಾಡಿ ಅಲ್ಲಿ ಬರ್ತಕ್ಕಂಥ ಆಲ್ ಅನ್ನುವಂಥ ಆಪ್ಷನನ್ನು ಸೆಲೆಕ್ಟ್ ಮಾಡಿದರೆ ನಾವು ಮಾಡುವಂತಹ ರೆಗ್ಯುಲರ್ ಕ್ಲಾಸಸ್ಗಳು ಬಂದರೆ ನಿಮಗೆ ನೋಟಿಫೈ ಆಗುತ್ತೆ. ಹಾಗೆ ನಿಮ್ಮ ಎಲ್ಲ ಫ್ರೆಂಡ್ಸ್ ಸರ್ಕಲ್ಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ನಿಮ್ಗೆ ಏನಾದರೂ ಡೌಟ್ಸ್ಗಳಿದ್ದರೆ, ಅಂದರೆ ಈ ಉಡುಪಿ ಕೊಚ್ಚಿ ಸಿಪಿಯಾರ್ಡ್ ಲಿಮಿಟೆಡಲ್ಲಿ ಕಾಲ್ಫಾರ್ಮ್ ಆಗಿದೆ ಅಲ್ವಾ, ಇದಕ್ಕೆ ಸಂಬಂಧಪಟ್ಟಾಗೆ ಏನಾದರೂ ಡೌಟ್ಸ್ಗಳಿದ್ದರೆ ಅಂತಹ ಡೌಟ್ಸ್ಗಳನ್ನು ಕೂಡ ನೀವು ಕಮೆಂಟ್ ಬಾಕ್ಸಲ್ಲಿ ಡ್ರಾಪ್ ಮಾಡ್ಬೋದು. ಅದಕ್ಕೆ ಸಾಧ್ಯವಾದಷ್ಟು ಆನ್ಸರ್ ಕೊಡುವಂಥ ಪ್ರಯತ್ನವನ್ನು ಕೂಡ ನಾನು ಮಾಡ್ತೀನಿ. ಸೊ ಇದೇ ರೀತಿ ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ಮೀಟ್ ಮಾಡೋಣ. ಅಲ್ಲಿವರೆಗೂ ಬಾಯ್, ಹ್ಯಾವ್ ಅ ನೈಸ್ ಡೇ.